ಬೀದಿಯಲ್ಲಿ ಪೊರಕೆ ಹಿಡಿದು ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಸಿಸಿಟಿವಿಯಲ್ಲಿ ಗಲಾಟೆಯ ದೃಶ್ಯ ಸೆರೆಯಾಗಿದೆ. ವರ್ಷಾ ರೇ ಎಂಬಾಕೆಯ ಮೇಲೆ ವಂಚನೆಯ ಆರೋಪ ಕೇಳಿಬಂದಿದೆ. 10ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ಜೊತೆಗೆ ಕೇಳೋದಕ್ಕೆ ಹೋದ್ರೆ ರೌಡಿಸಂ ಮಾಡ್ತಾರೆ ಅಂತಲೂ ಕೂಡ ಆರೋಪಿಸಲಾಗಿದೆ. ಠಾಣೆಯಲ್ಲಿ ಸುಳ್ಳು ಕೇಸ್ ಹಾಕುವುದಾಗಿ ಹೆದರಿಸ್ತಾರಂತೆ. ಈ ವರ್ಷಾ ರೇ ಎನ್ನುವರು ರಮಣ್ಣ ರೆಡ್ಡಿ ಎನ್ನುವರು ಈ ಬೀದಿಯಲ್ಲೇ ಪೊರಕೆಯಿಂದ ಹಲ್ಲೆಗೆ ಒಳಗಾಗಿದ್ದಾರೆ. ಆತ ಈ ರೀತಿಯಾಗಿ ಆರೋಪ ಮಾಡ್ತಾ ಇರುವಂತದ್ದು ಕೊಟ್ಟ 6 ಲಕ್ಷವನ್ನ ವಾಪಸ್ ಕೊಡಿ ಅಂತ ಹೇಳಿದ್ದಕ್ಕೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರಂತೆ. ಇದು ಮತ್ತೊಂದು ಶಾಕಿಂಗ್ ಸಂಗತಿ ಏನು ಅಂತ ಹೇಳಿದ್ರೆ, ಹಿರಿಯ ನಟ ದಿವಂಗತ ದ್ವಾರಕೀಶ್ ಏನಿದ್ದಾರೆ ಅವರ 2ನೇ ಪತ್ನಿ ಶೈಲಜಾ ಕುಮಾರಿಯ ಪುತ್ರ ಸಮರ್ಥ್ ಅವರ ಹೆಂಡತಿಯಂತೆ ಈ ವರ್ಷಾ ರೇ. ಇವರ ಮೇಲೆಯೇ ಇದೀಗ ಗಂಭೀರ ಆರೋಪ ಕೇಳಿ ಬಂದಿರೋದು. ದ್ವಾರಕೀಶ್ ಅವರ ಸೊಸೆಯ ಮೇಲೆ ಈ ರೀತಿ ಚೀಟಿ ವ್ಯವಹಾರದ ಹೆಸರಿನಲ್ಲಿ ನಂಬಿಸಿ ಚಿನ್ನಾಭರಣವನ್ನ ಪಡೆದು ಮೋಸ ಮಾಡಿರುವಂತಹ ಆರೋಪ ಇದೆ. ಜೊತೆಗೆ ಕೇಳುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವೂ ಕೂಡ ಇದೆ. 10ಕ್ಕೂ ಹೆಚ್ಚಿನ ಜನರಿಂದ ಆರೋಪವನ್ನ ಮಾಡಲಾಗಿದೆ. ಬೇರೆ ಬೇರೆ ಠಾಣೆಗಳಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. 6 ಲಕ್ಷ ದುಡ್ಡು ಕೊಟ್ಟು ಅದನ್ನ ಕೇಳುವುದಕ್ಕೆ ಹೋದಾಗ ರಮಣ ರೆಡ್ಡಿಗೆ ಪೊರಕೆಯಿಂದ ಹಲ್ಲೆ ಮಾಡಿದ್ದಾರಂತೆ. ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ದೂರು ಕೆಂಗೇರಿಯಲ್ಲಿ ದಾಖಲಾಗಿದೆ. 3 ವರ್ಷದಿಂದ ಹಲವು ಜನರಿಗೆ ಇದೇ ರೀತಿಯಾಗಿ ವಂಚನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇದೆ. ವಿವಿಧ ರೀತಿಯಲ್ಲಿ ವಂಚನೆ, ಆಭರಣ ಪಡೆದು ದುಡ್ಡನ್ನ ಪಡೆದು ಮೋಸ ಮಾಡಿರುವಂತಹ ಆರೋಪ ಇದೆ. ಪ್ರಾವಿಷನ್ ಸ್ಟೋರ್ ಬರೋರನ್ನ ಓಲೈಕೆ ಮಾಡಿ ಸ್ನೇಹ ಬಳಸಿ ದುಡ್ಡು ಇನ್ವೆಸ್ಟ್ ಮಾಡಲು ಹೇಳಿ ವಂಚನೆ ಮಾಡಿರುವಂತಹ ಆರೋಪ ಸದ್ಯ ಕೇಳಿಬಂದಿದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. ಪಿಸಿಒಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.